ಸೊ RSI ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ತರ 30-70 ಅಂಡ್ ಡೈರೆಕ್ಷನ್ ಚೇಂಜ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಅಲಾಂಗ್ ವಿತ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸೊ ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ದಟ್ ಈಸ್ RSI ಜೊತೆ ಈಗ ನಾನು ಡೇ ಟ್ರೇಡಿಂಗ್ ಮಾಡುವಾಗ ಏನ್ ಮಾಡಬೇಕು. ಸೊ RSI ಅನ್ನೋದು ಒಂದು ಟೂಲ್, ಅದನ್ನ ನಾನು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲಾಂಗ್ ವಿತ್ ಯೂಸ್ ಮಾಡಿದಾಗ ಪವರ್ಫುಲ್ ಸ್ಟ್ರಾಟಜಿ ಆಗುತ್ತೆ. ಸೊ ಈಗ ನಾ ಏನ್ ಮಾಡ್ತೀನಿ ಅಂತಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, RSI ನಾವು ಉಪಯೋಗಿಸ್ಕೊಂಡ್ಬಿಟ್ಟು ನಾನು ಅನಾಲಿಸಿಸ್ ನ ಮಾಡಿದೆ. ಅನಾಲಿಸಿಸ್ ಯಾವಾಗಲೂ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾಡಬೇಕು. ಹೈಯರ್ ಟೈಮ್ ಫ್ರೇಮ್ ಅಂದ್ರೆ ಯಾವುದು, 1 ಡೇ 1 ಅವರ್ 4 ಅವರ್ ಇದೇನಿದೆ ಇದು ಹೈಯರ್ ಟೈಮ್ ಫ್ರೇಮ್. ಇನ್ನು ಇಂಟ್ರಾಡೇ ಟ್ರೇಡಿಂಗ್ ನ ಮಾಡುವಾಗ 3 ಮಿನಿಟ್ಸ್ 5 ಮಿನಿಟ್ಸ್ ಮತ್ತು 15 ಮಿನಿಟ್ಸ್ ಟೈಮ್ ಫ್ರೇಮ್ ನ ಯೂಸ್ ಮಾಡಿ ಟ್ರೇಡಿಂಗ್ ನ ಮಾಡಬೇಕು. ಈಗ RSI ಒಂದು ದಿನದ ಟೈಮ್ ಫ್ರೇಮ್ ಅಲ್ಲಿ ನನಗೆ 30ಗೆ ಬರಬೇಕು ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ನಾನು ಯಾವ ತರ ಟ್ರೇಡಿಂಗ್ ನ ಮಾಡಬೇಕು, ಇದನ್ನ ನಾನು 3, 5, 15 ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡಿ ಸಪೋರ್ಟ್ ಎಲ್ಲಿದೆ ನೋಡಿ ಟ್ರೇಡಿಂಗ್ ನ ತುಂಬಾ ಇಂಪಾರ್ಟೆಂಟ್. ಟೈಮ್ ಫ್ರೇಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ 1 ಡೇ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ನ ಮಾಡೋಣ, ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡಿಂಗ್ ನ ಮಾಡೋಣ. 3, 5, 15 ಮಿನಿಟ್ಸ್ ಅಲ್ಲಿ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡಿಂಗ್ ನ ಮಾಡೋಣ, 1 ಡೇ 1 ಅವರ್ 4 ಅವರ್ ಅಲ್ಲಿ ಅನಾಲಿಸಿಸ್ ನ ಮಾಡೋಣ. ಸೊ ಈಗ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ನ ಮಾಡೋಣ. RSI ನ ಯೂಸ್ ಮಾಡೋದು ನಾನು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ಅನಾಲಿಸಿಸ್ ನ ಮಾಡಿದ ಮೇಲೆ 3, 5, 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸಪೋರ್ಟ್ ಗಳಲ್ಲಿ ಇದಾವೆ ನೋಡಿ ಟ್ರೇಡಿಂಗ್ ನ ಮಾಡಬೇಕು ನಾನು. ಸೊ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಸ್ಟ್ರಾಂಗ್ ಇರುವಾಗ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಬೈ ಮಾಡಬೇಕು. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಸ್ಟಾಕ್ ವೀಕ್ ಇರುವಾಗ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ನ ಶಾರ್ಟ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಿ ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ನ ಐಡೆಂಟಿಫೈ ಮಾಡೋದನ್ನ ಕಲಿಯೋಣ.